ಈ ಸಿನಿಮಾದಲ್ಲಿ ಒಂದು ಪಾರ್ಕಿಂಗ್ ಜಾಗಕ್ಕಾಗಿ ಇಬ್ಬರು ತಮ್ಮ ನೆಮ್ಮದಿ, ಕುಟುಂಬ, ಗೌರವ, ಕೊನೆಗೆ ಪ್ರಾಣವನ್ನೇ ಪಣಕ್ಕಿಡುವ ಪರಿಸ್ಥಿತಿ ತಂದುಕೊಳ್ತಾರೆ. ಈಶ್ವರ್ IT ಉದ್ಯೋಗಿ. ತನ್ನ ಗರ್ಭಿಣಿ ಹೆಂಡತಿಯ ಜೊತೆ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾನೆ. ಅದೇ ಮನೆಯ ಕೆಳಮಹಡಿಯಲ್ಲಿ 10 ವರ್ಷಗಳಿಂದ ಇಲಂಪರುತಿ ಎಂಬ ಸರ್ಕಾರಿ ಅಧಿಕಾರಿ ತನ್ನ ಕುಟುಂಬದೊಂದಿಗೆ ವಾಸ ಮಾಡ್ತಿರ್ತಾನೆ. ಮೊದಲಿಗೆ ಇಬ್ಬರು ಒಳ್ಳೆಯ ನೆರೆಹೊರೆಯಾಗಿರ್ತಾರೆ. ಹೀಗೆ ಇರಬೇಕಾದ್ರೆ ಒಂದಿನ ಈಶ್ವರ್ ತನ್ನ ಹೆಂಡತಿಗೆ ಅನುಕೂಲವಾಗಲಿ ಎಂದು ಒಂದು ಹೊಸ ಕಾರನ್ನು ಖರೀದಿ ಮಾಡ್ತಾನೆ. ಇಲ್ಲೇ ಕಥೆಯ ನಿಜವಾದ ಸಂಘರ್ಷ ಆರಂಭ ಆಗೋದು. ಇಷ್ಟು ವರ್ಷ ಸಂಪೂರ್ಣ ಜಾಗಿಂಗ್ ಜಾಗವನ್ನು ತನ್ನದೇ ಎಂದು ಭಾವಿಸಿದ್ದ ಇಲಂಪರುತಿಗೆ ಈಗ ಅದನ್ನು ಹಂಚಿಕೊಳ್ಳಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಮೊದಲಿಗೆ ಸಣ್ಣ ಮಾತಿನ ಚಕಮಕಿ, ನಂತರ ಯಾರ ಮೊದಲು ಕಾರು ನಿಲ್ಲಿಸಬೇಕು ಅನ್ನೋ ಸ್ಪರ್ಧೆ, ಆಮೇಲೆ ನಾನು ಯಾಕೆ ಹಿಂದೆ ಸರಿಬೇಕು ಅನ್ನುವ ಅಹಂಕಾರ ಇಬ್ಬರ ತಲೆಯಲ್ಲೂ ಬೆಳೆಯಲು ಶುರುವಾಗ್ಬಿಡುತ್ತೆ. ಈಶ್ವರ್ 1 ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಇಲಂಪರುತಿ 2 ಹೆಜ್ಜೆ ಮುಂದೆ ಹೋಗ್ತಾನೆ. ಈಶ್ವರ್ಗೆ ಪಾಠ ಕಲಿಸಲೇಬೇಕು ಎನ್ನೋ ಉದ್ದೇಶದಿಂದ ಇಲಂಪರುತಿ ಏನು ಮಾಡ್ತಾನೆ, ಒಂದು ಬೈಕನ್ನು ಮಾರಿ ಕಾರನ್ನು ಖರೀದಿ ಮಾಡ್ತಾನೆ. ಈಗ ಸಮಸ್ಯೆ ಉದ್ಭವ ಆಗಿದ್ದು ಪಾರ್ಕಿಂಗ್ ಬಗ್ಗೆ ಅಲ್ಲ, ಎದುರೊಳೆಯನ್ನು ಸೋಲಿಸೋದು ಹೇಗೆ ಅಂತ. ಒಂದು ಕಾರಿಗೆ ಹಾನಿ ಮಾಡಿದ್ರೆ ಇನ್ನೊಬ್ಬ ಅದಕ್ಕಿಂತ ದೊಡ್ಡ ಪ್ರತಿಕಾರ ಮಾಡ್ತಾನೆ. ಮಾತಿನ ಜಗಳ, ಸಾರ್ವಜನಿಕ ಅವಮಾನ, ಸುಳ್ಳು ಪೊಲೀಸ್ ಕೇಸು, ಕೆಲಸದ ಮೇಲೆ ಹೊಡೆತ, ಕುಟುಂಬದವರಿಗೂ ಮಾನಸಿಕ ಹಿಂಸೆ. ಹೀಗೆ ಪ್ರತಿಯೊಂದು ಘಟನೆ ಹಿಂದಿನದಕ್ಕಿಂತ ಇನ್ನಷ್ಟು ಅಪಾಯಕಾರಿಯಾಗುತ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಈ ಜಗಳ ಕೇವಲ ಪಾರ್ಕಿಂಗ್ ಬಗ್ಗೆ ಆಗೋದಿಲ್ಲ, ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಯಾರು ಮೊದಲು ನಾಶವಾಗ್ತಾರೆ ಅನ್ನೋದ ಹಂತಕ್ಕೆ ಇವರಿಬ್ಬರ ಕತೆ ತಲುಪುತ್ತೆ. ಕೊನೆಗೆ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಇಬ್ಬರ ಬದುಕನ್ನು ಒಂದೇ ಕ್ಷಣದಲ್ಲಿ ಚೆಲ್ಲಾಪಿಲ್ಲಿ ಮಾಡಿಬಿಡುತ್ತೆ. ಆಗ ಅವ್ರಿಗೆ ಒಂದು ಸತ್ಯ ಅರ್ಥವಾಗುತ್ತೆ. ಒಂದು ಸಣ್ಣ ಅಹಂಕಾರಕ್ಕಾಗಿ ಅವರು ಕಳೆದುಕೊಂಡದ್ದು ಗೆದ್ದದ್ದಕ್ಕಿಂತ ತುಂಬ ದೊಡ್ಡದು. ಪಾರ್ಕಿಂಗ್ ಸಿನಿಮಾ ಪಾರ್ಕಿಂಗ್ ಬಗ್ಗೆ ಅಲ್ಲ, ಇದು ಅಹಂಕಾರದ ಬಗ್ಗೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಇನ್ನೊಬ್ಬ ಬಿಡು ಅಂತ ಯೋಚಿಸಿದರೆ ಇದೆಲ್ಲ ನಡೆಯೋದೇ ಇಲ್ಲ. ಅವನಿಗಿಂತ ನಾನು ಗೆಲ್ಲಬೇಕು ಎಂದು ಯೋಚಿಸಿದರೆ ಒಂದು ಸಣ್ಣ ಸಮಸ್ಯೆಯು ಎಷ್ಟು ದೊಡ್ಡ ದುರಂತವಾಗಿ ಬೆಳೆಯಬಹುದು ಅನ್ನೋದನ್ನು ಈ ಸಿನಿಮಾ ಚೆನ್ನಾಗಿ ತೋರಿಸ್ತಾ ಇದೆ. ಹಾಗಾದರೆ ಈ ಸಿನಿಮಾದಲ್ಲಿ ವಿಲನ್ ಯಾರು? ಇಲಂಪರುತಿಯ, ಈಶ್ವರ, ಅಥವಾ ಇವರಿಬ್ಬರ ಒಳಗೆ ಇರತಕ್ಕಂಥ ಈಗೋನ? ಬಹುಶಃ ನಿರ್ದೇಶಕರು ಇದನ್ನೇ ಹೇಳೋ ಪ್ರಯತ್ನ ಮಾಡಿರಬೇಕು. ಯುದ್ಧಗಳು ಯಾವಾಗಲೂ ದೊಡ್ಡ ಕಾರಣದಿಂದಲೇ ಶುರುವಾಗೋದಿಲ್ಲ. ಕೆಲವೊಮ್ಮೆ ಒಂದು ಪಾರ್ಕಿಂಗ್ ಜಾಗ ಸಾಕು. ಸ್ನೇಹಿತರೆ, ಈ ಸಿನಿಮಾನ ನೋಡಿದ ನಂತರ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.